ಈ ಆಧುನಿಕ ಯುಗದಲ್ಲಿ ಹಳ್ಳಿ ಜೀವನ ಬೆಸ್ಟಾ ಸಿಟಿ ಜೀವನ ಬೆಸ್ಟಾ ಅಂತ ತಿಳ್ಕೊಳ್ಳೋಣ ಅನ್ನೋತಿ ಒಂದು ಪ್ರೋಗ್ರಾಮು. ಅವ್ರನ್ನೇ ನೇರವಾಗಿ ಪ್ರಚಾರ ಮಾಡಿ ತಿಳ್ಕೊಳ್ಳೋಣ ಅಂತ ಇವಾಗ ಸಿಟಿಯವರೊಬ್ಬರನ್ನ ಹಳ್ಳಿಯವರೊಬ್ಬರನ್ನ ನೇರವಾಗಿ ಕರೆಸ್ತಾ ಇದ್ದೀವಿ ಇಲ್ಲಿಗೆ. ಐ ಟಿ ಕಂಪ್ನಿಯಲ್ಲಿ ಕೆಲಸ ಮಾಡುವಂಥ ಮಿಸ್ಟರ್ ಟೋನಿ ಅವರನ್ನು ಇಲ್ಲಿಗೆ ಕರೆಸ್ತಾ ಇದ್ದೀವಿ. ಇವತ್ತಂದಂಗೆ ವಾಚ್ ಬೇರೆ ತಂದಿಲ್ಲ, ವಾಚು ಡೀಸೆಲ್ ವಾಚು. ಸರ್ ವೆಲ್ಕಮ್ ಕೂತ್ಕೊಳ್ಳಿ, ನೀವು ಕೂತ್ಕೊಳ್ಳಿ. ಸರ್ ಓಕೆ. ನೀವು ಕುತ್ಕೊಳ್ಳಿ ಸರ್. ಅಯ್ಯೋ ಅಷ್ಟೆಲ್ಲ ನಿಮಗೆ ಕುತ್ಕೊಳ್ಳಿ. ಇಲ್ಲಿ ಅವಮಾನ ಮಾಡ್ಬೇಕಂತ ಕರ್ಸಿದ್ರ ನನ್ನ. ಎಲ್ರಿ ಟೈಮ್ ಆಯ್ತು, ಬೇಗ ಬರಕ್ಕೆ ಹೇಳಿ ಅವ್ರನ್ನ. ಸರ್ ಕುತ್ಕೊಳ್ಳಿ ಕರ್ಸ್ತೀನಿ. ಇದಲ್ಲ, ದಿಸ್ ಇಸ್ ಟೂ ಮಚ್ ಅಪ್ಪ. ಹಾಂ, ಈಗ ಐ ಟಿ ಕಂಪ್ನಿಯಲ್ಲಿ ಕೆಲಸ ಮಾಡುವಂಥ ಮಿಸ್ಟರ್ ಟೋನಿ ಅವರು ಬಂದಾಯಿತು. ಈಗ ಹಳ್ಳಿ ಕಡೆಯಿಂದ ಬರಬೇಕಾದ ಲಿಂಗಪ್ಪನವರು ಬರ್ತಾ ಇದ್ದಾರೆ ಈಗ ಅಂದಿವೆ. ಏನು ಸ್ವಾಮಿ ನಮ್ಮನ್ನು ಕರೆಸಿದ್ದು ಸಾ? ಹಾಂ ಬನ್ನಿ ಅಣ್ಣ ಕುತ್ಕೊಳ್ಳಿ. ಹಾಂ ಇರ್ಲಿ ನೀವು ಕುತ್ಕೊಳ್ಳಿ. ಹಾಂ, ಈಗ ಸಿಟಿ ಕಡೆಯಿಂದ ಒಬ್ಬರ ಕರೆಸಿದ್ದೀವಿ, ಹಳ್ಳಿ ಕಡೆಯಿಂದನೂ ಒಬ್ಬನ ಕರೆಸಿದ್ದೀವಿ. ಈಗ ಸಿಟಿ ಕಡೆಯಿಂದನೂ ಹಳ್ಳಿ ಕಡೆಯಿಂದನೂ ಇಬ್ಬರು ಏನು ಮಾತಾಡ್ತಾರೆ, ಹೇಗಿರುತ್ತೆ ಜೀವನ ತಿಳ್ಕೊಳಕ್ಕೆ ನೇರವಾಗಿ ಮಾತಾಡ್ತಾರೆ. ಅದನ್ನು ತಿಳ್ಕೊಳ್ಳೋಣ ಬನ್ನಿ. ನೋಡಿ ಯಜಮಾನ್ರೆ, ಈಗ ಇವರು ಐ ಟಿ ಕಂಪ್ನಿಯಿಂದ ಬಂದಿದ್ದಾರೆ. ಇವರು ನಿಮ್ಗೆ ಏನಾದ್ರು ಪರಿಚಯ ಮಾಡ್ಕೊಳ್ಳಿ, ಮತ್ತೆ ನಿಮ್ಗೆ ಏನಾದ್ರು ಅನ್ಸಿದ್ದನ್ನ ಹತ್ರ ಕೇಳಿ ನೇರವಾಗಿ ತಿಳ್ಕೊಬೋದು ಸಿಟಿ ಜೀವನ ಹೇಗಿರುತ್ತೆ ಅಂತ. ಏನಾದ್ರು ಕೇಳಿ ತಿಳ್ಕೊಳ್ಳಿ. ಸರಿ ಸಾ. ಹಲೋ, ನಮಸ್ಕಾರ ಯಜಮಾನ್ರೆ. ಇಲ್ಲ ನಮಸ್ಕಾರ. ಕುತ್ಕೊಳ್ಳಿ. ನಮಸ್ಕಾರ, ಕುತ್ಕೊಳ್ಳಿ. ಓ, ನೀವೇನು ಐಟಾಗ ಇವರು ಕಂಪನಿ ಅಂತೆ? ಹೌದು ಯಜಮಾನ್ರೆ. ಏನು ಐಟ ನಮ್ಮ ತನಕ ಮಾರ್ಕಿನ ಮ್ಯಾಲೇಜ್ ಏನು ನಿಮ್ದು? ಏನಾಯ್ತು? ಅಲ್ಲ, ಐಟಾಗ ಕಂಪನಿ ಅಂತೆ ನಿಮ್ಮದು ಯಜಮಾನ್ರೆ. ಅದು ಅಲ್ಲ, ನಮ್ಮ ಸಾರ್ ಹೇಳಿದ್ರು ಅದಕ್ಕೆ ಐಟಾಗ ಕಂಪನಿ ಅಂದ್ರು. ಅದಕ್ಕೆ ನೋಡಿ ಯಜಮಾನ್ರೆ, ಐ ಟಿ ಅಂದ್ರೆ ಅವ್ರು ಎ ಸಿ ರೂಮಲ್ಲಿ ಎ ಸಿ ಕೆಳಗಡೆ ಕುತ್ಕೊಂಡು ಸಿಸ್ಟಮ್ ಮುಂದ್ಗಡೆ ಕೆಲಸ ಮಾಡೋರು ಅವರು. ಇವರು ಅದಕ್ಕೆ ಇಷ್ಟು ಕರ್ಗಾಗ್ಬಿಟ್ಟಿರೋದು ಅವರು. ನೋಡಿ ಯಜಮಾನ್ರಿ, ಈ ತರ ಇನ್ಸಲ್ಟ್ ಮಾಡ್ಬಾರ್ದು ನನಗೆ. ನೋಡಿ ಹೆಂಗ್ ಗಿರ ಅಂತವ್ರೆ. ಅಲ್ಲ ಸರ್, ನಾವ್ ಹೇಳಿದ್ ನಾನು ಹೇಳ್ತೀನಿ ಕುತ್ಕೊಳ್ಳಿ. ಓ ಇರ್ಲಿ, ನಿಮ್ಗಾಗಿ ನಿಮ್ ಬೆಲೆ ಕೊಟ್ಟು ಕುತ್ಕೊಂಡಿದ್ದೀನಿ. ಮುಂದುವರಿಸಿ. ಸರಿ, ಈಗ ನೆಕ್ಸ್ಟ್ ಕ್ವಶನ್ ಕೇಳೋಣ. ನೀವು ಬೇಜಾರಾದಾಗ ರಿಫ್ರೆಶ್ಮೆಂಟ್ಗೆ ಏನು ಮಾಡ್ತೀರಾ? ಖುಷಿಗೆ ನಾವು ಪಬ್ಗೆ ಹೋಗ್ತೀರಿ. ಮತ್ತೆ ಬಂದು ನಾವು ಕ್ರಿಕೆಟ್ ಸ್ಟೇಡಿಯಮ್ಗೆ ಕ್ರಿಕೆಟ್ ನೋಡಕ್ಕೆ ಹೋಗ್ತೀರಿ. ನಾವು ಫಾರಿನ್ಗೆಲ್ಲ ಹೋಗ್ತೀರಿ. ಓ, ಇವರು ಸಾಗ್ಲು ಫಾರಿನ್ ಕಾಲ ಹೋಗ್ಯವ್ರೇನು? ಅಯ್ಯೋ, ನಾನ್ ದೂರ್ಗಿರ್ತೀನಿ ಸ್ವಾಮಿ. ಯಾಕೆ ನಾವು ದೂರ್ಗಿರ್ತೀರಿ. ನಮ್ಗೆ ನೀವು ಕೊರೋನಾ ಏನೋ ಅಂತಾರಿ, ನೀವು ಕೊಟ್ರಿ ಅಲ್ಲ ನೀವು ಕೊರೋನಾ ಅನ್ಸ್ಕೊ ಬರಲ್ಲ. ಕುತ್ಕೊಳ್ಳಿ. ಅಯ್ಯೋ ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ಅಲ್ಲ ಕುತ್ಕೊ ಬನ್ನಿ, ಟೈಮ್ ನಾವು ಸ್ವಲ್ಪ ದೂರ ಇರ್ತೀವಿ. ಕುತ್ಕೊಳ್ಳಿ. ಅಲ್ಲ ನಾನು ಸರಿ, ಈಗ ಈ ಹಳ್ಳಿ ಕಡೆಯಿಂದ ಏನ್ ಮಾಡ್ತಾರೆ ರಿಫ್ರೆಶ್ಮೆಂಟ್ಗೆ ಬೇಜಾರಾದಾಗ ಅಂತ ಕೇಳೋಣ ಬನ್ನಿ. ನಾವು ಹಳ್ಳಿ ಕಡೆ ಅಂದ್ರೆ ಊರಾಗ ಕೇಳಿದ್ರೆ ನೋಡ್ತೀರಿ. ಇವಾಗ ಶೂನ್ಯ ತಿಂಗಳಿದು ಸಂಕ್ರಾಂತಿ ಹಬ್ಬ ನೋಡಕ್ ಹೋಗ್ತೀರಿ. ಅನೇಕ ಗಟ್ಟ ಬರಟ್ ಆಡಕ್ ಹೋಗ್ತೀರಿ ನಾವು. ಊರಾಗ ಎಲ್ಲಾರು ಕೂತ್ಕೋದ್ರೆ ಹೆಚ್ಚಮ್ಯಾಗ ಹಂಗೆ ಮಾಡ್ತೀರಿ ನಾವು. ಇವ್ರೇನೋ ಪ್ಯಾಟೆಯವ್ರು ಏನೋ ಮಾಡ್ತಾರೆ ಅಂತೆ, ಅದು ಬ್ಯಾಡ. ಹಂಗೆ ನಾವು ಏನ್ರಿ ಅದು ಬೀಡಿ ಎಲ್ಲ ಕುಡಿಬಾರ್ದು ಅಂತ ಗೊತ್ತಿಲ್ಲ ಅವ್ರಿಗೆ? ನಾವು ದೊಡ್ಡ ಪಂಚಾಯತಿಗಳಿಗೆ ಕುಡಿತೀರಿ ಅಂದ್ರೆ ನೀವು ಯಾವ ಪಂಚಾಯತಿ ಅಂದ್ರೆ 4 ಜನ ನೋಡ್ತಾರೆ, ಇದು ಪ್ರಪಂಚ ಎಲ್ಲ ನೋಡ್ತಾರೆ. ಇದು ಹೌದಾ? ನೋಡ್ರಿ, ಸಿಗರೇಟ್ ಅಂದ್ರೆ ಆಗಲ್ಲ, ಬೀಡಿ ಅಂದ್ರೆ ಆಗಲ್ಲ. ಹೋಗ್ಲಿ, ತೆಗಿಸ್ತೀನಿ. ಸರ್, ನೀವು ಆಫೀಸಲ್ಲಿ ವರ್ಕ್ ಮಾಡ್ತಾ ಇರ್ಬೇಕಾದ್ರೆ ನೀವು ಊಸ್ ಬಂದ್ರೆ ಏನ್ ಮಾಡ್ತೀರಾ? ಅದು ದೊಡ್ಡ ಸಮಾಚಾರ ಕಣಪ್ಪ. ಊಸ್ ಏನಾದರೂ ಬಂದರೆ ಬೇಜಾನ್ ಜನ ಕೆಲಸ ಮಾಡ್ತಾ ಇರ್ತಾರೆ. ಊಸಂತೂ ಬಿಡೋಕ್ಕಾಗಲ್ಲ. ಬಾತ್ರೂಮ್ಗೆ ಹೋಗಿ ಊಸ್ ಏನಾದರೂ ಬಿಟ್ಟರೆ ಫುಲ್ ಸ್ಮೆಲ್ ನಮ್ಮನ್ನ ಹಾಕಿ ಸುಸ್ತು ಮಾಡಿಸ್ಬಿಡ್ತದಪ್ಪ. ಅದೊಂಥರ ಹಿಂಸೆ ಕಣಪ್ಪ. ಅವ್ರು ಅಷ್ಟು ಹೇಳ್ತಾರಲ್ಲ, ನಾವು ಊಸ್ ಬಂದ್ರೆ ಈ ಗಾಳಿಯಾಗ ಹಿಂಗಂದ್ರೆ ಆಯಿತು ಅಂತ ಬಿಟ್ಟು ಈ ಗಾಳಿ ಅರ್ಧ ಬೆರೆದು ಕುಡ್ಕೊಂಡೋಗಿ ನಾವು ಆರಾಮಿರ್ತೀವಿ. ಅವ್ರಾಗೇನೋ ನಾವು ಸೊ ಇದನ್ನೆಲ್ಲ ಕೇಳಿದ್ಮೇಲೆ ಹಳ್ಳಿಯವರಿಗೆ ತುಂಬ ಸ್ವತಂತ್ರ ಇದೆ, ಸಿಟಿಯವರಿಗೆ ಏನೂ ಸ್ವತಂತ್ರ ಇಲ್ಲ. ತಮ್ಮನ್ನು ತಾವೇ ತಡ್ಕೋಬೇಕು, ಕಷ್ಟಗಳನ್ನ ಅನುಭವಿಸ್ತಾರೆ. ಈಗ ಬೇಸಿಗೆಲ್ಲ ಬರ್ತಾ ಇದೆ, ನೀವು ಏನು ಮಾಡ್ತೀರಾ ಬೇಸಿಗೆ ಕಾಲದಲ್ಲಿ? ಅಲ್ಲ ನೀವು ಎಲ್ಲ ನನ್ನೇ ಕೇಳ್ತೀರಿ ಹಳ್ಳಿವನ್ ಅಂದ್ಬಿಟ್ಟು. ಅವ್ರನ್ನ ಕೇಳಿ ಸರ್, ಅವನ್ನ ನೋಡಿದ್ರೆ ಹೆಂಗಿ ಅವನೇ
ಏನ್ರಿ ಅದು ಅವನು ಗಿವ್ನು ಅಂತ ಇದ್ರ ಗಿವ್ ರೆಸ್ಪೆಕ್ಟ್ ಅಂಡ್ ಟೇಕ್ ರೆಸ್ಪೆಕ್ಟ್. ಅರೇ ಗಿವ್ ಇಲ್ಲ ರಕ್ತ ಇಲ್ಲ ಸಾಯಿಲೆ. ಈ ತರ ಇನ್ಸಲ್ಟ್ ಮಾಡಂಗಿದ್ರೆ ನಾನು ಬರಲ್ಲ ನೋಡ್ರಿ. ಅಲ್ಲ ಏನ್ ಕಾಲ್ ಗಾಯ ಆಗಿದೆ ನಿಲ್ ಗಿವ್ ರಕ್ತ ಬರ್ಬೇಕಾ? ಓ ಇದು ಇನ್ಸಲ್ಟ್ ಅಂದ್ರೆ ಇನ್ಸಲ್ಟ್ ಅವಾಗ್ನಿಂದ ಇನ್ಸಲ್ಟ್ ಏನ್ ಮಾಡಿದೀವಿ ಸಾ ನೀವು ಸಾ? ನೋಡ್ರಿ ನೋಡ್ರಿ ಮತ್ತೆ ನೋಡ್ರಿ. ಓ ದಿಸ್ ಇಸ್ ಟೂ ಮಚ್. ಓ ಇದೊಂದು ಹೇಳ್ಬಿಟ್ರ. ಓ 2 ಆಗಿ ಯಾವ್ದದು 2 ಅಂದ್ರೆ ಏನ್ ಸಾ? ನೋಡ್ರಿ ಮತ್ತೆ ನನ್ನ ಇನ್ಸಲ್ಟ್ ಮಾಡ್ತಾವನೆ. ಇರ್ಲಿ ಕುತ್ಕೊಳ್ಳಿ. ಈ ತರ ಅಲ್ಲ 2 ಅಂದ್ರೆ ಅಲ್ಲ ಅದು ಏನು ನಾವು 2 ಅಂದ್ರೆ ಇದನ್ ಕಂತೀವಿ ಸಾ ನಾವು. ಇಲ್ಲಿ ಕುತ್ಕೊಳ್ಳಿ. ಅವಾರ್ಡ್ ಮಾತ್ರ ನನಗೆ ಬರಬೇಕು. ಇರ್ಲಿ. ಹಾಂ ಸರಿ ಸರ್, ನೀವೇನ್ ಮಾಡ್ತೀರಿ ಬೇಸಿಗೆ ಕಾಲದಲ್ಲಿ? ನಾವು ಎ ಸಿನಲ್ಲಿ ಇರ್ತೀವಿ. ನಮ್ಗೇನು ಬಿಸಿ ಅಷ್ಟು ಗೊತ್ತಾಗಲ್ಲ. ಕಾರಲ್ಲಿ ಎ ಸಿ ಹಾಕ್ಕೊಂಡಿರ್ತೀವಿ ನಾವು ಓಡಾಡಬೇಕಾದ್ರೆ. ಆಮೇಲೆ ಸಂಡೇ ಬಂತಂದರೆ ಸ್ವಿಮ್ಮಿಂಗ್ ಪೂಲ್ಗೆ ಹೋಗ್ತೀರಿ. ಅಷ್ಟೇ ಅಪ್ಪ ನಮ್ಮದು. ಸರಿ ಸರ್, ನಿಮ್ಮದು ಒಂದು ತಿಂಗಳಿನ ಆದಾಯ ಎಷ್ಟು ಬರುತ್ತೆ? ನಮಗೆ ಒಂದು ತಿಂಗಳಿಗೆಲ್ಲ ಸೇರಿ 1 ಲಕ್ಷ. ಅರೆ ಇವ್ ನಮ್ಮನ್ ಕ್ವಾಚ್ ಬಂದ್ಬಿಟ್ಟು ಎಲ್ಲ ಕಲ್ಲು. ಏನ್ರಿ ಅದು ಮಾತಾಡಕ್ಕೆ ಹೇಳ್ರಿ ಫಸ್ಟ್. ನನ್ಗೆ ಟೈಮ್ ಆಗ್ತಾ ಇದೆ ಆಫೀಸ್ಗೆ. ಅಲ್ಲ ಯಜಮಾನ್ರೆ ಅಲ್ಲ ಅಲ್ಲಿ ಕೋಚಿ ಬಂದಂಗೆ ಮರ. ಇರ್ಲಿ. ಹಾ, ನಿಮ್ದು ಒಂದು ತಿಂಗಳಿಗೆ ಆದಾಯ ಎಷ್ಟು ಬರುತ್ತೆ? ನಮ್ಮದು ತಿಂಗಳಂಗೇನಿಲ್ರಿ. ನಮ್ಮದು ಒಂದು ಬೆಳೆ ಫಸಲು ಬಂದರೆ ಒಂದು 20-30 ಲಕ್ಷ ಬರ್ಬೋದು. ಈ ತೆಂಗಿನಕಾಯಿ ಹೋದ್ರೆ ಒಂದು 50-60 ಲಕ್ಷ ಬರ್ಬೋದು ತಿಂಗ್ಳಿಗ. ಹೌದು, ತಿಂಗ್ಳಕ್ಕಂತಲ್ಲ 2 ತಿಂಗಳು ಆಗ್ಬೋದು, 3 ತಿಂಗಳು ಆಗ್ಬೋದು ರೀ. ನಿಮ್ಮದು ಹಂಗೆ ಏನಿಲ್ಲ. ನಮ್ಮದು ಏನೋ ದೇವ್ರು ಕೊಟ್ಟಂಗೆ ಒಂದು. ಪರವಾಗಿಲ್ರಿ, ನೀವೇ ಒಳ್ಳೆ ನೇಚರಲ್ಲಿ ಇದ್ದೀರಾ. ಒಳ್ಳೆ ಅಲ್ಲ ನಾವು ಮಾತಾಡೋದು ನಿಮ್ಗೆ ಅರ್ಥ ಆಗಲ್ಲ, ನೀವು ಮಾತಾಡೋದು ನಮ್ಗೆ ಅರ್ಥ ಆಗಲ್ಲ. ನೀವು ನೋಡಿದ್ರೆ ನಾನು ಕೊತ್ತರ ಮಕ್ಕಳು ನೀವು ಬೇಜಾರು ಮಾಡ್ಕೊಂತೀರಿ. ನೀವು ತಿಳಿದೋರು ಓದಿರೋರು ನೋಡು ಅಲ್ಲಿ ಕೋಚ್ ಬಂತಿವಾಗ ನನ್ಕ ಪಾಣ್ ಓದ್ತದೆ, ಒಂದು ಕಾಯಿ ಓದ್ತದೆ, ಅದಕ್ಕೆ ಕಲ್ ಬಿಡ್ತೀನಿ. ಅರೇ ನೀವ್ ಹೇಳಿ ಸಾ. ಬಿಡೋರ್ ಬಿಡ್ತೀರಾ, ಹುಷಾರಾಗಿ ಬಿಡ್ರಿ. ನಾವು ಏನೋ ಮಾಡಿ. ಸರ್ ನಿಮ್ದು ಆಸ್ತಿ ಏನಾದರೂ ಎಷ್ಟಿದೆ? ನಮ್ದು ಆಸ್ತಿ ಒಂದು ಬೆಂಗಳೂರಲ್ಲಿ ಒಂದು ಮನೆ ಇದೆ, ಒಂದು ಕಾರ್ ಇದೆ. ಬಿಂದಾಸಾಗಿದ್ದೀನಪ್ಪ. ಸರಿ. ಯಜಮಾನ್ರೆ ನಿಮ್ಮದು? ನಮ್ಮದು ಒಂದು 30 ಎಕರೆ ತೆಂಗಿನ ತೋಪ ಐತೆ. ತೆಂಗ ಮರಗಳು ಮಾಮೂಲಿ ಇದೆಲ್ಲ ರಾಗಿ ಅದು ಇದೊಂದು 20 ಎಕರೆ ಅಷ್ಟು ಮಾತ್ರ. ಅದು ಯಾವುದೋ ಊರಾಗ ಒಂದು ಸಣ್ಣ ಮನೆ ಹಂಗೆ ಪೆಂಕ್ ಮನೆ ಮಾಡ್ಕೊಂಡಿದ್ದೀರಿ. ನಿಮ್ಮ ಆಸ್ತಿ ಎಷ್ಟು ಬೆಲೆ ಬಾಳ್ಬೋದು? ಈ ಕಾಲಕ್ಕೆ ತಕ್ಕಂತೆ ಒಂದು 50-60 ಕೋಟಿ ಏನೋ ಕೊಡ್ತಾರೇನೋ ನಮ್ಮ ಜಮೀನ್ಕ. ನನ್ನ ಲೆಕ್ಕಕ್ಕ ಹಂಗೆ ನೀನೇ ದೊಡ್ಡವನಪ್ಪ. ಅಲ್ಲ ನೀವು ಶಿವ್ಗ್ಲಕ್ಕೆ ತೋಟಕ್ಕೆ ಬರ್ಬಾರಂದ್ರೆ ಬಂದಿದ್ದೀರಿ. ನೀವು ಲಚ್ಚಿಗೆ ಹೇಳ್ತೀರಿ. ನಮ್ದೇನೋ ದೇವ್ರು ಕೊಟ್ಟಂಗೆ ಓ ಪರವಾಗಿಲ್ಲಪ್ಪ, ಇವರೇ ಗ್ರೇಟು. ನಾವಲ್ಲ ಬಿಸಿಲಲ್ಲಿ. ಅಲ್ಲ ನೀವು ಎಸಿ ರೂಮಾಗಿ ಇರ್ತೀನಿ ಅಂತೀರಿ, ನಾವೇನೋ ಕೇಳಿ ಕಾನ್ ಕೇಳಿ. ಏನ್ರಿ ನೀವು ಇಷ್ಟೆಲ್ಲ ಆಸ್ತಿ ಇಟ್ಕೊಂಡಿದ್ದೀರಾ? ನೀವೇ ಬೆಟ್ರಿ ಅಲ್ರಿ. ನಾವು ಬೆಟ್ರಂತ ಏನ್ರಿ, ನಾವು ಬಿಸಿಲಾಗಲ್ಲ ಕೆಲಸ ಮಾಡ್ಬೇಕು. ನಿಮ್ಗೇನ್ರಿ ತಣ್ಣಗಿರ್ತೀರಿ, ಮಧ್ಯಾಹ್ನ ಆಗೂ ನಾವು ಬಿಸಿಲಾದ್ರೆ ಮಾಡ್ಬೇಕು, ಮಳೆ ಬದ್ರೂ ಮಾಡ್ಬೇಕು ನಾವು. ನಿಮ್ಗೇನು ನೀವು ಮಳೆ ಬಂದ್ರೂ ಆರಾಮಿರ್ತೀರಿ, ಮಳೆ ಬಂದಿಲ್ಲ ಅಂದ್ರೂ ಆರಾಮಿರ್ತೀರಲ್ಲ ಆರಾಮಾಗಿ ಇರ್ತೀರಿ. ನಿಮ್ಮಷ್ಟು ಆದಾಯ ನಮ್ಗೆ ಬರಲ್ವಲ್ಲ. ಅದು ನಮಗೂ ದೇವ್ರು ಕೊಟ್ಟಿದ್ದು ಬಿಡಿ ನೋಡಿ, ಇದೊಂದಿದ್ರೆ ದೇವ್ರು ಇವಾಗ ಸಾಯಂಕಾಲನೂ ಜೀವನ, ಒಂದು ಕೋತಿನೂ ಬರಂಗಿಲ್ಲ, ಏನೋ ಹಂಗೆ ಸರಿ ಸರ್, ನೀವು ಆಹಾರಕ್ಕೆ ಏನು ಬಳಸ್ಕೊಂತೀರಾ? ನಾವು ಏನು ಕೇಳೋದಲ್ಲ ಅವ್ರನ್ನ ಕೇಳಿ ಅವ್ರು ಬೆಂಗಳೂರಾಗಿರೋರು ಏನು ತಿಂತಾರೆ ಕೇಳೋಣ. ಅಯ್ಯೋ ನಮ್ಮ ಕತೆ ಬಿಡಪ್ಪ. ಪೀಜು ಬರ್ಗರ್ ಅಂತೇಳಿ ಯಾವುದೋ ತಿನ್ನಿಸ್ತಾ ಇರ್ತಾರೆ. ಬೇಡ ಅಂದ್ರು ನಮ್ಮ ಮಕ್ಳು ಇರಲ್ಲಲ್ವ, ತಂದು ತಿನ್ನಪ್ಪ ಅಂತ ಇಕ್ಸ್ತಾ ಇರ್ತಾರೆ. ಅಲ್ಲಿ ಅದೆಲ್ಲ ತಿನ್ಬಿಟ್ಟು ಊಸ್ ಬಿಡಕ್ಕೆ ಹೋದ್ರೆ ಗಬ್ಬು ಬರ್ತದೆ. ನೀವು ಇವ್ರು ಹೇಳ್ದಂಗೆ. ಸರ್ ನೀವೇನು ತಿಂತೀರಾ? ನಾವೇನು ಒತ್ತಿನೇ ಒಂದು ಮುದ್ದೆ, ಒಂದು ಸ್ವಲ್ಪ ಬಸ್ಸಾರು, ಇಲ್ಲಾಂದ್ರೆ ಇದಕ್ಕೆ ಬೇಳೆ ಸಾರು, ಒಂದು ಆಸು ತುಪ್ಪ, ನಾಟಿ ತುಪ್ಪ, ಒಂದು ಆಸು. ಮಧ್ಯಾಹ್ನ ಅದೇನು ಯಾವಾಗ ವಾರಕ್ಕೋ 3 ದಿವ್ಸಕ್ಕೂ ಒಂದು ಸ್ವಲ್ಪ ಅನ್ನ, ಒಂದು ಆಸು ಮುದ್ದೆ, ಒಂದು ಆಸು ಅಷ್ಟೇ. ಅದಕ್ಕೆ ನೀವೆಲ್ಲ ಊಸ್ಬಿಟ್ರೆ ನಾವ್ ಹಂಗೆ. ನೀವೇನೇನೋ ಹೇಳಿದ್ರ ನಾನು ಕರೆಕ್ಟೇ ಆಗಲ್ಲ. ಏನೋ ಪೀಜ್ಗಳಂತೆ ಕಟೌಟ್ಗಳಂತೆ ಅಂದ್ರಲ್ಲ, ಅದೇನೋ ಕರೆಂಟ್ ಬಿಗಿಸ್ತಾರೆ ನಮ್ಮ ತಟ್ಟು. ಅದು ಪೀಜು ಕಟೌಟ್ರಲ್ಲ, ಪಿಜ್ಜಾ ಬರ್ಗರ್. ಬರ್ರಂತ ಊಸು. ಅಯ್ಯೋ ನಿಮ್ಗೆ ಗೊತ್ತಾಗಲ್ಲ ಬಿಡಿ ಯಜಮಾನ್ರೆ. ಅಲ್ಲ ನಾವು ಬರ್ರಂತ ಬಿಟ್ಬಿಡ್ತೀವಿ ಸರ್ ಊಸು. ಅದನ್ನೇ ಅದೇ ತಿನ್ನೋದಾ?
ಥೂ ಇನ್ಸಲ್ಟ್ ಮೇಲೆ ಇನ್ಸಲ್ಟ್ ಮಾಡ್ತಾರೆ ಸರಿ ಆಯ್ತು ಅಲ್ಲ ಸಾ ನೀವು ಹಳ್ಳಿನೇ ಗ್ರೇಟ್ ಹಳ್ಳಿನೇ ಊಸು ಅಂದ್ರೆ ಎಲ್ಲ ಬುರ್ರ ಅಂತ ಬಿಡ್ತೀರಿ ನೋಡು ಅದೇನಾ ನಿಮ್ಗೆ ದೊಡ್ಡ ಬಿಡ್ರೆ ನೀವೇ ಗ್ರೇಟು. ಅಲ್ಲ ಸಾ ನಾವು ಹಳ್ಳಿ ಬರೋದ್ರೆ ಏನು ಅನ್ಕೊಂಡಿದ್ರಿ ಹೇಳಿ ಸರ್ ಅವ್ರಿಗೆ ಅವ್ರು ಕೇಳೋರ್ಕ ನಾವಂದ್ರೆ ಏನು ನಮ್ಮನೇ ಒಪ್ಕೊಂಡ್ರು ಅವರು ಅವರೇ ಹೊಡೆಯೋದ್ರು ಬನ್ನಿ ಸರ್ ಹೋಗೋಣ ನೀವು